ಸುಖ ಸ್ವರೂಪರೇ, ಸಾಮಾನ್ಯವಾಗಿ ಗುರುವಿನ ಬಗ್ಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಹೇಳ್ತೀವಿ. ಅಂದ್ರೆ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣ ಆಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ಗುರು, ಅರು, ಇರು, ಆನಂದ. ಇದು ನಾಮರೂಪಾತ್ಮಕ ಈ ಪ್ರಪಂಚಕ್ಕೆ ಆಧಾರವಾಗಿರುವಂಥದ್ದು. ಅದಕ್ಕೆ ಅವ್ರು ಕೊನೆಗೆ ಹೇಳಿದ್ರು, ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಾಕ್ಷಿಯಾಗಿರ್ತಕ್ಕಂಥದ್ದು. ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತೇನು ತಿಳ್ಕೊಂಡೇವಲ್ಲ, ಇವನ್ನ ಆಕಾರಕ್ಕೆ ಹಚ್ಕೊಂಡೇವು. ನಾವು ಆಕಾರ ಅಂತ ತಿಳ್ಕೊಂಡ್ಬಿಟ್ಟೆವು. ಕಲ್ಪಿತಗಳು. ಅವ್ರು ಕಲ್ಪನೆ ಮಾಡ್ಕೊಂಡು ಹೇಳಿದಂಥ ಶಬ್ದ ಅಲ್ಲದು. ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣ ಆಗ್ತಕ್ಕಂಥ ಯಾವುದೈತೋ ಅದು ಗುರು. ಅದು ಸಾಕ್ಷಿ ಸ್ವರೂಪದಿಂದ ಐತಿ. ಅದು ಎದರೊಳಗೂ ಬೆರಿಕೆ ಇಲ್ಲ. ಉತ್ಪತ್ತಿ ಆದಾಗೂ ಇಲ್ಲ, ಅದು ಇದ್ದಾಗೂ ಇಲ್ಲ, ನಾಶ ಆದ್ಮೇಲೂ ಅದ್ರೊಳಗೆ ಬೆರಿಕೆ ಆಗಿಲ್ಲ. ಅದು ಸಾಕ್ಷಿ ಆಗೈತಿ. ಹೆಂಗ ಆಕಾರ ಹೇಳಿದ್ರಲ್ಲ ಆಗಲ್ಲೇ, ಮಣ್ಣಿನ ಆಧಾರದ ಮೇಲಿದ್ದ ಗಡಿಗೆ ತೋರೈತಿ ಹೊರತಾಗಿ ಮಣ್ಣ ಹೋಗಿ ಗಡಿಗೆ ಆಗಿಲ್ಲ, ಗಡಿಗಿನ ಮಣ್ಣಾಗಿಲ್ಲ. ಗಡಿಗೆ ಆದಾಗೂ ಮಣ್ಣು ಐತಿ, ಗಡಿಗೆ ಒಡೆದ ಮೇಲೂ ಮಣ್ಣು ಐತಿ, ಗಡಿಗೆ ಆಗೋಕಿನ ಪೂರ್ವದಲ್ಲೂ ಮಣ್ಣು ಐತಿ. ನಾವು ನೋಡ್ತಕ್ಕಂಥದ್ದು ಏನ್ ನೋಡ್ತೀವೋ ಆಕಾರವನ್ನು ನೋಡ್ತೇವೋ, ಇರುವಿಕೆಯನ್ನು ನೋಡುವುದಿಲ್ಲ. ಅದಕ್ಕೆ ಆ ಗುರು ಅನ್ನೋದು ಯಾವಾಗ್ಲೂ ಇರುವಂಥದ್ದು, ಸಾಕ್ಷಿಯಾಗಿರ್ತಕ್ಕಂಥದ್ದು. ಅದು ಅರು ಸ್ವರೂಪ ಐತಿ. ಅದು ಎಲ್ಲವನ್ನೂ ತಿಳಿತಕ್ಕಂಥದ್ದು, ಎಲ್ಲವನ್ನೂ ಅದರೊಳಗೆ ಐತಿ. ಅದು ಆನಂದ ಸ್ವರೂಪ ಐತಿ. ಅದು ಯಾವುದು ಅಂತಂದ್ರೆ ಅದು ನೀನಿದ್ದಿ. ಅದು ನಿನಗೆ ಅನ್ಯವಾಗಿಲ್ಲದು ಗುರು ಅನ್ನೋದು. ಅದು ನೀನೇ ಇದ್ದಿ, ನಿನಗೆ ಅನ್ಯವಾಗಿಲ್ಲದು. ಅದಕ್ಕೆ ತತ್ವಮಶಿ ಅಂತ ಹೇಳಿ. ಅದು ನೀನೇ ಇದ್ದಿ ನೋಡು. ಯಾವುದು? ಪ್ರಜ್ಞಾನಂ ಆನಂದಂ ಬ್ರಹ್ಮ. ಯಾವುದು ಪ್ರಜ್ಞೆ ಉಳ್ಳದ್ದೈತೋ, ಯಾವುದು ಆನಂದ ಸ್ವರೂಪ ಐತೋ ಅದ ನೀನದ್ದಿ, ಅದ ತತ್ವಮಶಿ. ಅದು ನಿನಗೆ ಅನ್ಯವಾಗಿಲ್ಲ. ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ನಿನಗೆ ಅನ್ಯವಾಗಿಲ್ಲ. ಅದು ಬ್ರಹ್ಮ ಅನ್ನೋ ವಸ್ತು ನಿನಗೆ ಅನ್ಯವಾಗಿಲ್ಲ. ಆನಂದ ನಿನಗೆ ಅನ್ಯವಾಗಿಲ್ಲ. ನೀನ ಆದ ಆನಂದ ಸ್ವರೂಪದಿ. ಅದು ಸಾಕ್ಷಿ ಆಗೈತಿ. ಅದು ನೀನಿದ್ದಿ ಅಂತ ತಿಳಿಸ್ಕೊಡ್ತಕ್ಕಂಥ ಏನು ಅನುಭವಿ ಗುರುಗಳದಾರಲ್ಲ, ಅವ್ರನ್ನ ಆಶ್ರಯಿಸಿಕೊಂಡ ಮಾತ್ರ ಇದು ಹೊಳಿತೈತಿ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಅದು ಅನುಭವಕ್ಕೆ ಬರೋದಿಲ್ಲ. ನಾವು ಯಾಕಂದ್ರೆ ನಾವು ಹಿಂದಿನ ಸಂಸ್ಕಾರಕ್ಕನುಸಾರವಾಗಿ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿರ್ತೇವೆ. ಆ ವಿಷಯಗಳ ಸುಖ ಕೊಡ್ತಾವಂತ ಅದರೊಳಗೆ ತಿರುಗ್ತಿರ್ತೇವೆ. ಅದಕ್ಕೆ ಆ ಭಾವನೆಯನ್ನು ತೊಡೆದು ಹಾಕಿ ಈ ಗುರು ಭಾವನೆಯಲ್ಲಿ ಉಳ್ಕೊಳ್ಳುವಂಥ ವಿಚಾರಕ್ಕೆ ಒತ್ತು ಕೊಡಬೇಕಾಯ್ತು. ಅದಕ್ಕೆ ಆ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅಂತ ಹೇಳಿ. ಯಾಕಂದ್ರೆ ಈ ವಿಷಯಾಸಕ್ತಿ ಏನು ಮನಸ್ಸನ್ನ ನಿಯಂತ್ರಣ ಮಾಡ್ತಕ್ಕಂಥ ಸಾಮರ್ಥ್ಯ ಗುರು ವಚನದಲ್ಲೂ ಐತಿ. ಅದಕ್ಕೆ ಮಹತ್ವ ಐತಿ. ಅದು ಎಲ್ಲಿ ಸಿಗ್ತೈತಿ? ಅನುಭವಿ ಗುರುಗಳ ಹತ್ರ ಸಿಗ್ತೈತಿ. ಎಲ್ಲೋ ಅನುಭವಿ ಗುರುಗಳ ಬೋರ್ಡ್ ಹಾಕೊಂಡು ಕುಂತಿರೋದಿಲ್ಲ. ಏನ್ ಬೋರ್ಡ್ ಹಾಕೊಂಡು ಕುಂತಿರ್ತಾರಂತ ಮಾಡ್ರಿ ನಾ ಅಂತ ಕೇಳ್ತಿದ್ರಂತ ಅಜ್ಜಾರ. ಬ್ರಹ್ಮನಿಷ್ಠ ಗುರುಗಳ ಬೋರ್ಡ್ ಹಾಕೊಂಡು ಕುಂತಿರ್ತಾರಂತ ತಿಳಿದಿಟ್ನ. ಬ್ರಹ್ಮವನ್ನ ಅರ್ಧ ಸುಮ್ಮನಿರ್ಬೇಕು. ಸುಮ್ಮನೆ ಇಲ್ದ ಬ್ರಹ್ಮನ್ನ ಅರ್ತೀನಿ ಅಂತ ಹೇಳಿದ್ರೆ ಕಳನ ಹೋಗಿ ಕೆಮ್ಮಿದಂತೆ ಸರ್ವಜ್ಞ ಅಂತ ಹೇಳಿದ್ರಲ್ಲ. ಕಾಳು ಹೋಗಿ ಕೆಮ್ಮದಂಗ ಆಕೈತಿ. ನಾ ಕಾಳತನ ಮಾಡಿ ಹೋಗಿ ಬಾಯಿ ಮಾಡ್ಕೊಂತ ಹೋದೆ ಅಂದ್ರೆ ಹಿಡಿದು ಜೈಲಿಗೆ ಹಾಕ್ತಾರ. ಹಂಗ ಬ್ರಹ್ಮನನ್ನ ತಿಳಿದವ ಸುಮ್ಮನೆ ಇರ್ಬೇಕಂದ್ರ ಅವ ಸುಮ್ಮನೆ ಇರ್ತಾನ. ಬೋರ್ಡ್ ಹಾಕೊಂಡು ಅಡ್ಡಾಡೋದಿಲ್ಲ ಅನುಭವಿ ಗುರು. ನಾ ಬ್ರಹ್ಮನನ್ನ ತಿಳಿದೇನಿ, ನಾ ಅದನ್ನ ಅನುಭವವನ್ನು ಮಾಡ್ಕೊಂಡಿನಿ ಅಂತ ಯಾರು ಹೇಳಕ್ ಬರುದಿಲ್ಲ. ಹೌದಲ್ರಿ? ಅವರು ಸುಮ್ಮನೆ ಇದ್ದು ಬಿಡ್ತಾರ. ಯಾರಿಗೂ ತೋರಿಸ್ಕೊಡೋದಿಲ್ಲ, ಗೊತ್ತು ಹಚ್ಚಿಕೊಡೋದಿಲ್ಲ. ಎಲ್ಲರೊಡನೆ ಉಂಡುಟ್ಟು ಸಂಚರಿಸ್ತಿರ್ತಾರ ಅವರು.
ಯೋಗಿ ಕೊಡು ಯೋಗಿ ಅಂತೆ, ಭೋಗಿ ಕೊಡು ಭೋಗಿ ಅಂತೆ, ಕರ್ಮಿ ಕೊಡು ಕರ್ಮಿ ಅಂತೆ. ಆದ್ರೆ ಎಲ್ಲರೊಳಗೂ ಇದ್ರೂ ಕೂಡ ಯಾರು ಅಂತನೂ ತಾವು ಇರುವುದಿಲ್ಲ. ತಮ್ಮೊಳಗೆ ತಾವಿರ್ತಾರೆ, ತಮ್ಮಂತೆ ತಾವಾಗಿರ್ತಾರೆ. ಯಾರು ಕೊಡು ಗೊತ್ತ ಹಚ್ಕೊಡುವುದಿಲ್ಲ ಅವ್ರು. ನಾ ಬ್ರಹ್ಮನಿಷ್ಠ ಅದೇನಿ, ನಾನು ಐದದೇನಿ ಅಂತ ತೋರಿಸ್ಕೊಡುದಿಲ್ಲ. ಏನೋ ಜೀವಿಗಳ ಪ್ರಾರಬ್ಧಕ್ಕನುಸಾರವಾಗಿ, ಜೀವಿಗಳ ಹಿಂದಿನ ಒಂದು ಪ್ರಾರಬ್ಧಕ್ಕನುಸಾರವಾಗಿ ಅಲ್ಲಿ ಸ್ತೋತ್ರಿತ್ವ ಬಂದಿರ್ತೈತಿ. ಯಾರ ಪುಣ್ಯ ಇತ್ತೋ ಏನೋ ನೋಡಪ್ಪ, ಈ ನಾಡಿಗೆ ಕರೆಸುವಂತ ಹೇಳಾಕ ಅಂತಿದ್ರಂತ ಅಜ್ಜಾರ. ಯಾಕಂದ್ರೆ ಅವರು ಅಲ್ಲಿವರೆಗೆ 50ನೇ ಇಸ್ವಿವರೆಗೆ ಹೊರಗೆ ಬಿದ್ದಿದ್ದಿಲ್ಲ. ಅವರು ಯಾವಾಗ ಪುಡುಕಲ್ ಕಟ್ಟಿ ಅವರು ಬಂದ್ ಇಲ್ಲಿ 3 ದಿನ ಉಪವಾಸ ಕುಂತು ಕರ್ಕೊಂಡು ಹೋದ್ರು, ಅವಾಗ ಅವರು ಹೊರಬಿದ್ರು. ಅಲ್ಲಿವರೆಗೆ ಅವ್ರದ್ದು ಏನು ಇದೇ ಇದ್ದಿಲ್ಲ. ಹಿಂಗ ಶಿವಾನಂದಜ್ಜವರು ಕೂಡ ಅವರು ಏನು ತಮ್ಮ ಇದ್ರೊಳಗೆ ಇರ್ತಿದ್ರು. ಅಲ್ಲಿ ಇದು ಹೇಳುದು ಕೇಳುದು. ಯಾವಾಗ ಈ ಊರ್ ಬಿಟ್ಟು ಹೋದ್ರು ಅಷ್ಟ ಒಂದ್ 5 ಮಂದಿಯೋ 10 ಮಂದಿಯೋ 2-3 ಮಂದಿಯೋ ಅಷ್ಟ ತಾವು ಓದ್ತಾ ಇದನ್ ಮಾಡ್ತಾ ಇದ್ದಾಗ ಯಾರು ಕೇಳ್ತಾರ, ಅವ್ರಿಗೆ ಏನು ಇದ್ದಿಲ್ಲ, ಹೇಳ್ಬೇಕನ್ನೋ ಭಾವ ಇದ್ದಿಲ್ಲ. ಅದು ಜೀವಿಗಳ ಪ್ರಾರಬ್ಧ ಇದ್ರ ಅಲ್ಲಿ ಹೇಳುದು ಕೇಳುದು ನಡೀತೈತಿ ಅಂತ. ಬ್ರಹ್ಮನಿಷ್ಠತ್ವ ಇದ್ದವ ಅವನ ಶ್ರೋತ್ರಿಯತ್ವ ತಾನಾಗಿ ಬರ್ತೈತಿ. ಅದು ಆದ್ರೆ ಶ್ರೋತ್ರಿಯತ್ವದಿಂದ ಬ್ರಹ್ಮನಿಷ್ಠತ್ವ ಪಡೆದು ಬಹಳ ಕಠಿಣ ಅಂತ. ಮಾತಾಡೋದು ಕಲತ್ ಮೇಲೆ ಏನಾಗುತ್ತೆ, ಶ್ರೋತ್ರಿಯತ್ವ ಬರ್ತೈತಿ, ಅಹಂಕಾರ ಬೆಳಿತೈತಿ. ಅಹಂಕಾರ ಅಡ್ಡಿಯನ್ನು ಉಂಟು ಮಾಡ್ತೈತಿ ಆ ಬ್ರಹ್ಮನಿಷ್ಠತ್ವಕ್ಕೆ. ಹೌದಲ್ರಿ, ಸಾಧನೆಗೆ ಅಡ್ಡಿ ಮಾಡ್ತೈತಿ. ಆ ಅಹಂಕಾರವನ್ನು ಕಳ್ಕೊಂಡಾಗ ಮಾತ್ರ ಆ ಸ್ಥಿತಿಯನ್ನು ಮುಟ್ಟಕ್ ಸಾಧ್ಯ ಐತಿ. ಆ ಸ್ಥಿತಿಯನ್ನ ಅನುಭವಿಸಿ ಅದರೊಳಗೆ ಉಳಿದಂಥವ್ರು ಅವ್ರು ಸಹಜವಾಗಿ ನಿಮ್ಮ ವೇದಗಳ ಸಾರ ಸಹಜವಾಗಿ ಬರ್ತಾವ. ನೋಡ್ಪ, ನಾನು ಹೇಳ್ತೀನಿ ಎಲ್ಲ ಇದು ನಿಮ್ಮ ವೇದಗಳ ಸಾರ ಐತಿ ಅಂತ ಹೇಳ್ತಿದ್ರಂತ. ನಾನು ಹೇಳ್ತೇನೆ ಅನ್ನೋ ಭಾವ ಇದ್ದಿಲ್ಲ ಅಲ್ಲಿ. ನಿಮ್ಮ ವೇದಗಳು ಉಪನಿಷತ್ತುಗಳು ಏನ್ ಹೇಳ್ಯಾವ ನೋಡು, ಅದರ ಸಾರ ನೋಡಪ್ಪ ಇದು. ಯಾಕಂದ್ರೆ ಅವ್ರು ಕಂಡು ಅನುಭವಿಸಿದಂತ ವಿಚಾರಗಳನ್ನು ನಮಗೆ ತಿಳಿಸ್ತಿರ್ತಾರೆ. ಅಂತ ಅನುಭವ ಗುರುಗಳನ್ನ ಕಂಡ್ಕೋಬೇಕಂದ್ರೆ ಅದಕ್ಕೆ ನೀನ್ ಹೇಳಿದಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳು ದೂರ ಆಗ್ಬೇಕು. ಆಗಲಿ ದೇವಮ್ಮ ಕೇಳಿದಲ್ಲ, ಸಾಧನ ಚತುಷ್ಟಯ ಸಂಪನ್ನತ್ವ ಬೇಕು ಅಂತ. ಇಲ್ಲ ಅಂದ್ರೆ ಗುರು ತಿಳಿಯಕ್ಕಾಗೋದಿಲ್ಲ. ಹೌದಲ್ರಿ, ಉತ್ಕಟ ಇಚ್ಛೆ ನಮ್ಮಲ್ಲಿ ಇರಬೇಕದು, ಹೊಂದಬೇಕು, ಆ ಸ್ಥಿತಿಯನ್ನು ಹೊಂದಿ ತೀರಬೇಕನ್ನುವಂತ ಒಂದು ಅಪೇಕ್ಷೆ, ಅದನ್ನ ಕಂಡ್ಕೊಂಡ ತೀರ್ಬೇಕನ್ನುವಂತ ಉತ್ಕಟ ಇಚ್ಛೆ ಇದ್ದ ಮಾತ್ರ ಇದನ್ನ ಹೊಂದಾಕ್ ಸಾಧ್ಯ ಐತಿ. ಇಲ್ಲ ಅಂದ್ರೆ ಇದನ್ನ ಹೊಂದುದ ಬಹಳ ಕಠಿಣ ಐತಿ ಅದು. ಯಾಕಂದ್ರೆ ಮನುಷ್ಯ ಜನ್ಮ ಬರೋದು ದುರ್ಲಭ ಐತಿ. ಆ ದುರ್ಲಭವಾದಂತ ಮನುಷ್ಯ ಜನ್ಮ ಬಂದಾಗ ಅದರ ಸಾರ್ಥಕತೆಯನ್ನು ಮಾಡ್ಕೋಬೇಕಂದ್ರ ಈ ಹಿಂದಿನ ಜನ್ಮದ ವಾಸನೆಗಳ ನಮ್ಮನ್ನು ಹಂಗ ಬಿಡುದಿಲ್ಲ. ಅವು ಹಿಂದಿನ ಜನ್ಮದ ವಾಸನೆಗಳ ಬಿಡುದಿಲ್ಲ, ಅವು ಬಂದು ಅಡ್ಡಿಯನ್ನು ಉಂಟು ಮಾಡ್ತಾವ. ಆ ವಾಸನೆಗಳನ್ನ ಕಳ್ಕೋಬೇಕಂದ್ರೆ ಸತತ ಅಂತ ಗುರುವಿನ ಒಂದು ವಾಣಿಗಳನ್ನ ಕೇಳ್ತಾ ಇದ್ದಾಗ ಆ ವಾಸನೆಗಳು ದೂರ ಆಗ್ತವೆ. ಎಲ್ಲಿವರೆಗೂ ನಾವು ಅದನ್ನ ಆಶ್ರಯ ಆಗುದಿಲ್ಲೋ ಅಲ್ಲಿವರೆಗೂ ಈ ಜನ್ಮದ ಸಾರ್ಥಕತೆ ಆಗುದಿಲ್ಲ. ಈ ನಾವು ಏನೋ ಆಚರಣೆ ಹಂಗೆ ಬರೇ ಬಾಯದೊಳಗೆ ಆಚರಣೆ ಮಾಡ್ತೇವೆ. ಆ ಗುರು ಪೌರ್ಣಿಮಾ ಅಂತ ಹೇಳಿ ಏನೋ ಅದು ಬಾಹ್ಯದೊಳಗೆ ಅಲ್ಲ, ಅದನ್ನ ಒಳಗೆ ಮಾಡ್ಬೇಕಾಗೈತಿ, ಒಳಗೆ ಅದನ್ನ ಆಚರಣೆ ತರಬೇಕಾಗೈತಿ. ಅದಕ್ಕೆ ಗುರು ವಚನ ಉಪದೇಶವನ್ನು ಆಲಿಸಿ ಆಚರಿಸಿದಾಗಳವುದು ನರರಿಗೆ. ಬರೀ ಆಲಿಸಿದಾಗ ಆಗುದಿಲ್ಲ, ಆಚರಣೆ ತರಬೇಕು. ಆಚರಣೆ ತರುವಂತ ಕ್ರಮವನ್ನು ಹೇಳಿದ್ರೆ ಮುಂದವ್ರು ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳಿದ್ರು. ಆಚರಣೆ ತರೋದು ಅಂತದ್ನ ಆಚರಣೆ ತರ್ಲಿಲ್ಲ ಅಂದ್ರೆ ನಾವು ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಟ್ರಿ ಯಾವಾಗ ಉಳಿತೈತಿ? ಹೇಳ್ತೇವು ಆದ್ರೆ ಆಚರಣೆ ತರುದಿಲ್ಲ. ಅದನ್ನ ಯಾವುದನ್ನ ಹೇಳಿ ಅದನ್ನ ಆಚರಣೆ ತರುದಿಲ್ಲೋ ಅದು
ಉಳಿದಿಲ್ಲ ಅಂತ ಆಚರಣೆ ತರಬೇಕಾಗೈತಿ. ನಾವು ಸಾಕಷ್ಟು ಹೇಳುದು ಕೇಳುದು ನಿರಂತರವಾಗಿ ಸಾಕಷ್ಟು ನಡೆದೈತಿ, ಆದ್ರೆ ಆಚರಣೆ ಇಲ್ಲ. ನಮ್ಮಲ್ಲಿ ಆಚರಣೆ ಬರ್ಬೇಕಾಗೈತಿ. ದೋಷಗಳ ಹೋಗ್ಬೇಕಂದ್ರೆ ಆಚರಣೆ ಬರ್ಬೇಕಾಗೈತಿ. ಸತ್ಯದಿಂದ ನಡೆಯಕ್ಕೆ ಪ್ರಯತ್ನ ಇಲ್ಲ. ಯಾಕಿದು ಸತ್ಯದ ಅನುಭವ ಆಗವಲ್ಲಂದ್ರೆ ಸತ್ಯದಂತ ನಡೆಯುವಲ್ಲಿ ನಾವು. ಸತ್ಯದಿಂದ ಇತರ ತಪಮಿನುಂಟೆ ಅಂತ ಹೇಳಿದ್ರು, ಅದರಂತೆ ನಡಿಬೇಕಲ್ಲ. ಯಮಾದಿ ನೇಮಗಳಲ್ಲಿ ಇದು ಮುಖ್ಯ ಐತಿ. ಸತ್ಯದಿಂದ ನಡೆದು ಸತ್ಯದಿಂದ ನಡೆದಾಗ ಅಹಿಂಸಾ ಬರ್ತೈತಿ. ಎಲ್ಲ ಬೆನ್ನ ಹತ್ತಿ ಬರ್ತಾವ, ಉಳುಕಿದ್ದು 5. ನೀವು ಅದೇ ಇದು ಒಂದೇ ತಪಸ್ಸನ್ನು ಆಚರಿಸ್ರಿ ಅಂತ ಹೇಳಿದ್ದು. ಈ ತಪಸ್ಸನ್ನು ಆಚರಿಸಾಕ ನಾವು ಪ್ರಯತ್ನ ಇಲ್ಲ. ಯಾಕಂದ್ರ ವಿಷಯದ ಆಸಕ್ತಿ, ವಿಷಯಗಳ ಸುಖ ಕೊಡ್ತಾವ ಅಂದಿದ್ದಕ್ಕ ಸುಳ್ಳು ಹೇಳಕ್ ಹಚ್ಚಿದ್ದಲ್ಲ. ವಿಷಯಗಳ ಸುಖ ಕೊಡುದಿಲ್ಲ ಅಂತ ತಿಳಿದ ಮೇಲೆ ಯಾಕೆ ಸುಳ್ಳು ಹೇಳ್ತಾನವ? ಇದ್ರಷ್ಟ ಹೋದ್ರು ಅಷ್ಟ, ಪ್ರಾರಬ್ಧಕ್ಕೆ ಅನುಸಾರವಾಗಿ ಬರ್ತೈತಿ, ಪ್ರಾರಬ್ಧಕ್ಕೆ ಅನುಸಾರವಾಗಿ ಹೋಗ್ತೈತಿ. ನನಗೇನ್ ಸಂಬಂಧ ಅಂತ ತಿಳ್ಕೊಂಡು ನಾವ ಸುಳ್ಳು ಹೇಳಕ್ ಹೋಗುದಿಲ್ಲ. ವಿಷಯಗಳ ಸುಖ ಕೊಡ್ತಾವ ಅಂತನ ಆ ವಿಷಯಗಳ ಪ್ರಾಪ್ತಿಗಾಗಿ ಸುಳ್ಳರ ಹೇಳ್ತಾನ, ಮೋಸನರ ಮಾಡ್ತಾನ, ವಂಚನೆನರ ಮಾಡ್ತಾನ, ಏನಾದ್ರೂ ಮಾಡಕ್ ಹೆಸುದಿಲ್ಲ ಅಂತ. ಆ ವಿಷಯಗಳಿಂದ ಸುಖ ಸಿಗ್ತೈತೆ ಅಂದಾಗ ಇವೆಲ್ಲ ದುರ್ಗುಣಗಳು ಬಂದಿದ್ದು. ಈ ದುರ್ಗುಣಗಳನ್ನು ಕಳ್ಕೋಬೇಕಂದ್ರೆ ಸತ್ಯದ ಆಶ್ರಯದಲ್ಲಿ ಇರಬೇಕು ಅಂತ, ಸದಾ ಇದರೊಳಗಿರ್ಬೇಕು. ಆ ಗುರು ಶಿಷ್ಯನಲ್ಲಿ ಏನೂ ನೋಡುದಿಲ್ಲ, ಏನನ್ನೋ ಬಾಹ್ಯದ ನಿಮ್ಮ ಯಾವುದೇ ಸಂಪತ್ತನ್ನ ಯಾವುದೇ ಇದನ್ನ ನೋಡುದಿಲ್ಲ ಅವನು. ಆಗಲ್ಲಿ ಹೇಳಿದ್ರಲ್ಲ ಅವರು ಶ್ರೀಮಂತರು ಬಡವರು ಬಲ್ಲಿದ ಅವನಿಗೆ ಅದ್ರ ಅವಶ್ಯಕತೆ ಇಲ್ಲ. ಅವನಲ್ಲಿ ಸಾಧನ ಚತುಷ್ಟಯ ಸಂಪನ್ನತ್ವ ಗುಣ ಆಯ್ತೋ ಇಲ್ಲೋ, ಅವ ಇದಕ್ಕೆ ಯೋಗ್ಯದನೋ ಇಲ್ಲೋ ಅನ್ನೋದನ್ನು ಒಂದ ಪರೀಕ್ಷೆ ಮಾಡ್ತಾನ. ನಿಮ್ಮ ಬಾಯದ ವೇಷಭೂಷಣಗಳನ್ನ, ಬಾಯದ ಯಾವುದೇ ಲಕ್ಷಣಗಳ ಅವನಿಗೆ ಸಂಬಂಧ ಇಲ್ಲ. ಇದು ಅದಕ್ಕೆ ಅವರು ಹೇಳಿದ್ದು ಗುರು ಶಿಷ್ಯರ ಬೋಧೆ ಅದು ಕಾಲ್ಪನಿಕ ತೋರಿಕೆ ಅಂತ ಹೇಳಿ. ಯಾಕಂದ್ರೆ ನಾನು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ. ಆ ಶಿಷ್ಯನಲ್ಲಿರತಕ್ಕಂಥ ಆ ಆತ್ಮನು ಒಂದ, ನಾನು ಒಂದ, ಅಲ್ಲಿ ಭೇದ ಇಲ್ಲ. ಅವ ಯಾವುದರ ಕಡೆ ಅಪೇಕ್ಷೆ ಇಲ್ಲ ಗುರುವಿನಲ್ಲಿ. ಜ್ಞಾನಿ ಮೋಹಿಪುದು ಅಂದವೇ, ಜ್ಞಾನಿ ಯಾಕೆ ಮೋಹಕ್ಕೆ ಒಳಗಾಕನ? ಮತ್ತೆ ತಿಳಿದ ಮೇಲೆ ತಿಳಿದು ಬಿಟ್ಟಿರ್ತಾನವ. ತಿಳಿದ ಅದ್ರೊಳಗೆ ಸುಖ ಇಲ್ಲ, ಮೋಹದೊಳಗ ಬಂಧನ ಐತಿ ಅಂತ ತಿಳಿದು ಆ ಮೋಹವನ್ನು ತ್ಯಾಗ ಮಾಡಿರ್ತಾನ. ತ್ಯಾಗ ಮಾಡಿ ಮತ್ತ ಅದ್ರ ಕಡೆ ಹೋಗ್ತಾನ. ಅದು ಐತ ಅಂತ ತಿಳಿದ ಮೇಲೆ ಅದ್ರ ಕಡೆ ಯಾಕೆ ಲಕ್ಷ್ಯ ಕೊಡ್ತಾನ? ಹಂಗೆ ಶಿಷ್ಯನಲ್ಲಿ ಇರ್ತಕ್ಕಂಥ ವಿಷಯದ ಕಡೆ ಯಾಕೆ ಅವನು ನೋಡಾಕ್ ಹೋಗ್ತಾನ? ಶಿಷ್ಯನಲ್ಲಿ ಏನೈತಿ? ಸಾಧನ ಚತುಷ್ಟಯ ಸಂಪನ್ನತ್ವ ಗುಣ ಆಯ್ತು ಇಲ್ಲೋ, ಇದಕ್ಕೆ ಯೋಗ್ಯ ಅದಾನೋ ಇಲ್ಲೋ, ಇದನ್ನ ತಿಳ್ಕೊಂಡಾಕ ಅವ ಅರ್ಹ ಅದಾನೋ ಇಲ್ಲೋ ಅನ್ನೋದನ್ನ ಒಂದೇ ನೋಡ್ತಾನೆ. ಯಾಕಂದ್ರೆ ತಾನು ಹೇಳಿದಂತ ವಿಚಾರ ಅವ ಆಚರಣೆ ತರಬೇಕಾಯ್ತು. ಮಕ್ಕಳು ನನ್ನ ಮಾತು ಕೇಳೋದಿಲ್ಲ ಅಂದ್ರೆ ಏನದ್ರ ಅರ್ಥ? ಆಚರಣೆ ತಂದಿಲ್ಲ ಅಂತ. ನನ್ನ ಮಕ್ಕಳು ನನ್ನ ಮಾತ ಕೇಳೋಲ್ರಿ ಅಂತಂದ್ರೆ ನಾ ಹೇಳಿದಂತ ಮಾತನ್ನ ಆಚರಣೆ ತಂದಿಲ್ಲ. ಆಚರಣೆ ತರುವಂತ ವಿವೇಕ ಅವನಲ್ಲಿ ಐತೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ತಾನ ಅಷ್ಟೆ. ಆ ವಿವೇಕವನ್ನ ಜಾಗೃತ ಮಾಡ್ತಾನ. ಇನ್ನು ಆಚರಣೆ ತರುವಂತ ಒಂದು ಸದ್ಬುದ್ಧಿ ಸದ್ವಿವೇಕವನ್ನ ಜಾಗೃತ ಮಾಡ್ಕೋ. ಅದರೊಳಗೆ ಸುಖ ಇಲ್ಲ, ವಿಷಯದಲ್ಲಿ ಸುಖ ಇಲ್ಲ. ಯಾಕೆ ಅದರೊಳಗೆ ನೀನು ಪ್ರಯತ್ನ ಮಾಡಿ ಆದ್ರೆ ಬೆನ್ನ ಹತ್ತಿ ಹೊಂಟಿ? ಬಿಡು. ಅದನ್ನ ಬಿಟ್ಟು ಆ ಸುಖ ನಿನ್ನೊಳಗೈತಿ, ಅದನ್ನ ಅನುಭವಿಸು. ತತ್ವಮಸಿ ಅದು ನಿನಗೆ ಗಣ್ಯವಾಗಿಲ್ಲ, ನಿನ್ನ ಒಳಗ ಐತಿ. ಉದ್ದಾಲಕ ಮಹರ್ಷಿಗಳು ಕೇತುವಿಗೆ ಈ ಬೋಧನೆಯನ್ನ ಮಾಡಿದ್ದು. ಉದ್ದಾಲಕ ಮಹರ್ಷಿಗಳು ಕೇತುವಿಗೆ ಇದನ್ನ ಅನುಭವಕ್ಕೆ ತಂದು ಕೊಟ್ರವ್ರು. ತಮ್ಮ ಮಗನಾದ ಅಂತ ಕೇತು ಅಲ್ಲಿ ನನ್ನ ಮಗ ನನ್ನ ಇವ ಅಂತ ನೋಡ್ಲಿಲ್ಲ ಅವ್ರು. ಯಾಕಂದ್ರ ಅವನ ಶಿಷ್ಯ ಅವನಲ್ಲಿ ಉತ್ಕಟ ಇಚ್ಛೆ ಇತ್ತು ಇದನ್ನು ಹೊಂತ ಇರ್ಬೇಕು ಅನ್ನುವಂಥದ್ದು. ಅದಕ್ಕೆ ಅವರು ಇದನ್ನು ತಿಳಿಸ್ಕೊಟ್ರು. ಅದು ನಿನಗೆ ಗಣ್ಯವಾಗಿಲ್ಲಪ್ಪ, ನೀನ ಅದದಿ, ಅರುಣ ನೀನದಿ, ಪ್ರಜ್ಞಾನಂ ಆನಂದಂ ಬ್ರಹ್ಮ. ಬ್ರಹ್ಮ ಅಂದ್ರೆ ನಿನಗೆ ಗಣ್ಯವಾಗಿಲ್ಲ. ಎಲ್ಲಿ ಪ್ರಜ್ಞೆ ಐತೋ ಅದೆಲ್ಲ ಬ್ರಹ್ಮನ ಐತಿ.
ಆ ಬ್ರಹ್ಮ ನಿನಗೆ ಗಣ್ಯವಾಗಿಲ್ಲ. ಅಯಮಾತ್ಮ ಬ್ರಹ್ಮ, ಆತ್ಮನ ಬ್ರಹ್ಮದನ. ಆತ್ಮನಿಗೆ ಗಣ್ಯವಾಗಿ ಇನ್ನೊಂದು ಯಾವುದೂ ವಸ್ತು ಇಲ್ಲ. ಅದ ನೀನಿದ್ದೆ. ಅಹಂ ಬ್ರಹ್ಮಾಸ್ಮಿ ಅಂತ ಏನು ವಚನಗಳು ಏನು ಹೇಳ್ತಾವೋ, ಆತ್ಮನನ್ನು ಬಿಟ್ಟು ಅನ್ಯವಾಗಿ ಇನ್ನೊಂದು ಯಾವುದೂ ವಸ್ತು ಇಲ್ಲ. ನೇಹ ನಾನಾಸ್ತಿ ಕಿಂಚಿನ್ ಅಂತ್ರ ಯಾವುದೇ ಆ ಅರಿವಿನ ಹೊರತಾಗಿ ಇನ್ನೊಂದು ಯಾವುದೇ ವಸ್ತು ಇಲ್ಲ. ಅರುಣ ಎಲ್ಲದಕ್ಕೂ ಆಧಾರ ಐತಿ. ಆ ಅರುಣ ಸಾಕ್ಷಿ ರೂಪದಿಂದ ಐತಿ. ಅರುವ ಗುರು ಐತಿ. ಅರಿವಿನ ಹೊರತಾಗಿ ಇನ್ನೊಂದು ಯಾವುದೂ ಇಲ್ಲ. ಹೆಂಗ ಬಯಲು ಎಲ್ಲ 4 ಭೂತಗಳಿಗೆ ಆಶ್ರಯ ಕೊಟ್ಟೈತಿ, ಹಂಗ ಅರು ಎಲ್ಲದಕ್ಕೂ ಆಶ್ರಯದಾತ ಐತಿ. ಅದು ಯಾವುದ್ರೊಳಗೂ ಬೆರಿಕೆಗಿಲ್ಲ. ಆ ಅರಿವಿನ ಅನುಭವವನ್ನು ಮಾಡಿಕೊಂಡೆ ನೀನು ಗುರುನ ಆಗಿ ಉಳಿತಿ ಅನ್ನುವಂಥ ವಿಚಾರಗಳನ್ನು ಅನುಭವಿಗಳು ಸಾಕಷ್ಟು ನಮಗೆ ತಿಳಿಸ್ಕೊಂತ ಬಂದರ. ಅಂಥ ವಿಚಾರಗಳನ್ನು ನಾವು ಬರೇ 1-2 ದಿನ ಮಾಡೋದಲ್ಲ, ಜೀವನ ಪರ್ಯಂತರ ಈ ಶರೀರ ಹೋಗುತ್ತಾನೂ ಇದ್ರೊಳಗೆ ದೋಷಗಳನ್ನು ಅರುತ್ತ ಅವನ್ನ ಅಟ ಬಿಟ್ಕೊಂತ ಬಂದಾಗ ಮೆಲ್ಲನೆ ಒಳ ಸರಿಯುತ್ತ ಒಳ್ಳೆ ಬಟ್ಟೆ ನಾರೈತ ಅಂದ್ರೆ ಒಳ್ಳೆ ವಿಚಾರಗಳನ್ನ ಒಳಗೆ ಅನುಭವಕ್ಕೆ ತಗೋಂತ ಬಂದಾಗ ಇದು ನನಗೆ ಅನುಭವಕ್ಕೆ ಬರ್ತೈತಿ. ನಾವು ಹೊರಗೆ ಮತ್ತೆ ಹೊರಗೆ ಅವ್ರು ಏನ ನಿಮ್ಮ ಲೌಕಿಕ ಬಾಳೆ ಬಿಡ್ರಿ, ಎಲ್ಲರ ಓಡೋಗಿ ಕುಂದ್ರಿ ಅಂತ ಯಾವ ಮಹಾತ್ಮನೂ ಹೇಳಿಲ್ಲ. ಅದನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದಂಥದ್ದನ್ನ ಆ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅದನ್ನು ತೀರಿಸ್ಕೊಂತನ ಒಳಗೆ ಮಾತ್ರ ಅದನ್ನು ತರದ ನಾವು ಒಳಗೆ ಈ ವಿಚಾರಗಳನ್ನ ಅಳವಡಿಸ್ಕೊಂಡು ಹೋದ್ರೆ ಮಾತ್ರ ಈ ಜನ್ಮ ಸಾರ್ಥಕ ಆಕೈತಿ. ನಾವು ಏನು ಮಾಡ್ತೇವೆ, ಒಳಗೆ ಹೊರಗಿಂದೆಲ್ಲ ಒಳಗೆ ಹೋಯ್ತೇವೆ, ಒಳಗಿರುವಂಥದ್ದನ್ನು ಇಡು ಅನ್ನೋದಿಲ್ಲ. ಅದಕ್ಕೆ ಇದು ಕಠಿಣ ಹಾಕೊಂಡು ಕುಂತೈತಿ. ಇದನ್ನ ಒಳಗೆ ಹಚ್ಕೊಂಡು ಬಿಡ್ತೇವೆ ನಾವು. ಒಳಗೆ ಹಚ್ಕೊಂಡಾಗ ಏನಾಗತ್ತೆ, ದುಃಖ. ಒಳಗೆ ಇದನ್ನ ಬಿಡಬೇಕಾಗೈತಿ. ಒಳಗೆ ಬಿಡದ ಹೊರತು ಇದು ಹತ್ತುದಿಲ್ಲ ಅಂತ. ಇಲ್ಲಿ ಬಂದರೂ ಕೂಡ ಅದ ಇದ್ರೆ ಅದಕ್ಕೆ ಅವ್ರು ಹೇಳಿದ್ರು, ಎಂತಿನಂತೆ ಜೀವಭಾವ ಇರಲು ನಿಜ ನಿಗಮ ಗುರುವಿಂದ ಅರಿದೊಡೆಯನು ಮುಕ್ತಿ ಸುಖ ಸಾಧ್ಯವೇ. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಮೋಹ, ಮದ ಮತ್ಸರಾದಿಗಳಿರಲು ನಿಜ ನಿಗಮ ಗುರುವಿಂದ ಅರಿದೊಡೆಯನು ಮುಕ್ತಿ ಸುಖ ಸಾಧ್ಯವೇ. ಅವ ಹೆಂಗ ಅದಾವ ಅಂದ್ರೆ ಮೊದ್ಲೇಕಿದ್ದಂಥವ ಈಗೂ ಅದಾವಂದ್ರೆ ಏನ್ ಮಾಡುದು? ಅದಕ್ಕೆ ಕಾದ ಕೆಬ್ಬನ ಮೇಲೆ ನೀರು ಸುರಿದು ಹೆಂಗೆ ಅದ ನೀರು ಇಲ್ಲಂಗೆ ಆಕೈತು ಹಂಗೆ ಆಕೈತಿ ನಮ್ಮ ಪರಿಸ್ಥಿತಿ. ಉಳಿದ ಇಲ್ಲ ಅದನ್ನ ಬಿಟ್ಟುವಂತ ಬಾ ಅಂತ ಹೇಳಿದ್ರು. ಮೊದಲಿಗಿದ್ದಂಥ ಜೀವಭಾವವನ್ನು ಕಳ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ ಅಂತ. ಆ ಜೀವಭಾವವನ್ನು ಕಳ್ಕೊಳ್ಳೋ ಸಲುವಾಗಿದ್ದನ ಬಂದಿದ್ದು. ನಾನು ಈ ಹುಟ್ಟು ಸಾವುಗಳಿಗೆ ಸಾಕ್ಷಿ ಅದೇನಂತ ತಿಳ್ಕೊಳೋ ಸಲುವಾಗಿದ್ದ ಬಂದದ್ದು. ಅದನ್ನ ನಾವು ಎದಕ್ಕೆ ಉಪಯೋಗ ಮಾಡ್ತೇವೆ? ಎಲ್ಲ ಅಜ್ಞಾನಿಗಳದಾವಲ್ಲ, ಹಂಗೆ ನಾವು ಇದನ್ನು ಉಪಯೋಗ ಮಾಡಿಕೊಂಡ್ರೆ ಅವರಿಗೂ ನಮಗೆ ಏನು ಭಿನ್ನತ್ವ? ಅದಕ್ಕೆ ಇದನ್ನು ಕೇಳಿದ ಮೇಲೆ ಆಚರಣೆ ತರ ಟೊಂಕ ಕಟ್ಟಿ ನಿಲ್ಲಬೇಕು ಅಂತ. ಟೊಂಕ ಕಟ್ಟಿ ನಿಲ್ಲಿಲ್ಲ ಅಂದ್ರೆ ಡಬಲ್ ಶಾಸನ ಆಕೈತಿ ಅಂತ. ತಿಳಿಕಿನ ಪೂರ್ವದಲ್ಲಿ ಮಾಡಿದಂಥ ತಪ್ಪು ಕ್ಷಮೆಗೆ ಅರ್ಹ, ತಿಳಿದ ಮೇಲೆ ಮಾಡಿದಂಥ ತಪ್ಪು ಶಿಕ್ಷೆಗೆ ಕಾರಣ ಆಕೈತಿ. ಹೌದಲ್ಲ? ನಾವು ಕೂಡ ಅವರು ಅಜ್ಞಾನಿಗಳು, ಬಾಲಾಪರಾಧಿಗಳಿದ್ದಂತೆ. ಅದನ್ನು ತಿಳಿದ ಮೇಲೆ ಮತ್ತೆ ಮಾಡಿದ್ವಂದ್ರೆ ಎಂದಿನಂತೆ ಅವ ಇದ್ದು ಅಂದ್ರೆ ಅಟ್ಟ ಬಿಟ್ಟುವಂತ ಬರ್ಬೇಕಲ್ಲ. ಬಿಟ್ಟುವಂತ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ದಂಗೆ ಆಕೈತಿ. ಅದಕ್ಕೆ ಬಿಡಬೇಕಾಗೈತಿ. ಏನ್ ಬೇಕಾಗೈತಿ? ಶಾಂತಿ ನೆಮ್ಮದಿ ಇಲ್ಲ ಅಂತ ಒದ್ದಾಡಾಗತ್ತೇವು. ಆ ಶಾಂತಿ ನೆಮ್ಮದಿ ಹೊರಗ ಕಾಣ್ಬೇಕು ಅಂತ ಪ್ರಯತ್ನ ಮಾಡಾಗತ್ತೇವು. ಹೊರಗಿಲ್ಲದು ಶಾಂತಿ ನೆಮ್ಮದಿ ಅನ್ನೋದು ಒಳಗೈತಿ. ಆ ಒಳಗೆ ಇರ್ತಕ್ಕಂಥ ಶಾಂತಿ ನೆಮ್ಮದಿ ಅನುಭವಕ್ಕೆ ಯಾಕೆ ಬರೋಲ್ಲ ಅಂದ್ರೆ ಆ ಸ್ಥಾನದೊಳಗೆ ಏನು ಕುಂದರ್ಸೇವು ನಾವು? ಕಾಮಕ್ರೋಧಾದಿಗಳನ್ನು ಕುಂದರ್ಸೇವು. ಅವನ್ ತೆಗೆದು ಒಗದಾಗ ಆ ಶಾಂತಿ ನೆಮ್ಮದಿ ಐತಿ. ಅವನ್ ತೆಗಿಬೇಕಾಗೈತಿ. ಆ ವೈರಿಗಳನ್ನ ತೆಗೆದು ಓಡಿಸ್ಬೇಕಾಗೈತಿ. ಎದರಿಂದ? ಜ್ಞಾನದಿಂದ. ಆ ಜ್ಞಾನ ಎಲ್ಲಿ ಸಿಗ್ತೈತಿ? ಶ್ರವಣದಲ್ಲಿ ಸಿಗ್ತೈತಿ. ಅನುಭವಿ ಗುರುವಿನ ಹತ್ರ ಬಂದಾಗ ಸಿಗ್ತೈತಿ. ಅಂತ ಅನುಭವಿ ಗುರುವಿನ ಸ್ಮರಣೆಯನ್ನ ಅಂದ್ರೆ ಅವರ ಆ ವ್ಯಕ್ತಿ ಫೋಟೋ ಮಾಡೋದು ನೆನಪು ಮಾಡ್ಕೊಳೋದಲ್ಲ, ವ್ಯಕ್ತಿತ್ವವನ್ನು ನೆನಪು ಮಾಡ್ಕೋಬೇಕಾಯ್ತು. ವ್ಯಕ್ತಿ ನೆನಪು ಮಾಡ್ಕೊಳೋ ಅವಶ್ಯ ಇಲ್ಲ. ಇಲ್ಲಿ ವ್ಯಕ್ತಿತ್ವವನ್ನು ನೆನಪು ಮಾಡ್ಕೋಬಹುದು. ಅವ್ರು ಹೆಂಗಿದ್ರು, ಅವ್ರ ಆಚರಣೆಗಳು ಹೆಂಗಿದ್ದು, ಅವ್ರ ವಿಚಾರಧಾರೆಗಳು ಏನಿದ್ದು,
ಅನ್ನೋದನ್ನ ನೆನಪು ಮಾಡ್ಕೋಬೇಕಾಯ್ತು. ಅಂದ್ರೆ ಮಾತ್ರ ನಾವು ಗುರು ಪೌರ್ಣಿಮೆಯನ್ನು ಆಚರಣೆ ಮಾಡ್ದಂಗೆ. ಬರೇ ಅಲ್ಲಿ ನಡೆದಂಥ ಪವಾಡಗಳನ್ನ, ಅಲ್ಲಿ ಮಾಡಿದಂಥ ಇದನ್ನ ನೆನಪು ಅಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನೆನಪು ಮಾಡ್ಕೊಳೋದಲ್ಲ, ಅವರ ವ್ಯಕ್ತಿತ್ವವನ್ನು ನೆನಪು ಮಾಡಿಕೊಂಡ ಮಾತ್ರ ಎಲ್ಲ ಅನುಭವಗಳ ವ್ಯಕ್ತಿತ್ವ ಒಂದೇ ರೀತಿಯಾಗಿ, ಅದು ಬದಲಾವಣೆ ಇಲ್ಲ. ಮೊದಲೇ ಆಗಿ ಆದಂಥ ಅನುಭವಿಗೂ ಇರ್ತಕ್ಕಂಥ ಅನುಭವಗಳ ವ್ಯಕ್ತಿತ್ವ ಒಂದೈತಿ, ಅದು ಭಿನ್ನತೆ ಇಲ್ಲ, ಎಲ್ಲರದು ಒಂದೇ. ಭಾಷೆಗಳು ಭಿನ್ನ ಭಿನ್ನ ಇರ್ಬೋದು, ವ್ಯಕ್ತಿತ್ವ ಮಾತ್ರ ಒಂದೈತಿ. ಬೌದ್ಧ ಪಾಲಿ ಭಾಷೆಯಲ್ಲಿ ತನ್ನ ವಿಚಾರಗಳನ್ನು ಹೇಳಿದ. ಯಾಕಂದ್ರೆ ಸಾಮಾನ್ಯರಿಗೂ ಕೂಡ ಇದು ತಿಳಿಲಿ ಅನ್ನುವಂಥ ವಿಚಾರವನ್ನು ತಮ್ಮ ಆಡು ಭಾಷೆಯಲ್ಲೇ ಹೇಳಿದರು. ಆ ಅಜ್ಜಾರು ಸಾಕಷ್ಟು ಕಲ್ತಿದ್ರು, ಪಂಡಿತರಿದ್ರು ಕೂಡ, ಎಲ್ಲ ಸಂಸ್ಕೃತ ಇಂಗ್ಲಿಷ್ ಬಲ್ಲವರಿದ್ರು ಕೂಡ ತಮ್ಮ ಆಡು ಭಾಷೆಯಲ್ಲೇ ಹೇಳಿದರು. ನೀವು ಕಲ್ತಾವ್ ಬಂದಾನಂದ್ರು ಕೂಡ ಅವಂಗ ಆಡು ಭಾಷೆಯಲ್ಲೇ ಹೇಳಿದರು. ಅವ್ರು ಏನು ಪಾಂಡಿತ್ಯವನ್ನ ಪ್ರದರ್ಶನ ಮಾಡಲಿಲ್ಲ, ಯಾವುದೇ ಶಾಸ್ತ್ರೀಯ ಪ್ರಕ್ರಿಯೆಗಳನ್ನ ಅಲ್ಲಿ ಅವರು ಹೇಳಿಲ್ಲ. ನಿಮ್ಮ ಆಡು ಭಾಷೆಯಲ್ಲೇ ಅವ್ರು ಹೇಳಿದಂಥದ್ದನ್ನು ಬರೆದಿಟ್ಟಾಗಿ ಹೋಗಿ ಅದನ್ನ ಈ ಶ್ರುತಿ ಏನು ಮಾಡ್ಯಾರಲ್ಲ, ಅದನ್ನು ತಿದ್ದಾಕ ನಮ್ಮ ಇವರು ಕನ್ನಡ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕೇಳಿದ್ರೆ, ಇದರಾಗ ಒಂದು ಅಕ್ಷರವನ್ನು ನಾನು ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿ, ಬದಲಾವಣೆ ಮಾಡಿದ್ರೆ ಪಾಪ ಹತ್ತತ್ ನನಗೆ ಅಂತ. ಯಾಕಂದ್ರೆ ಅವ್ರಷ್ಟ ನಿಮಗೆ ಮನದಟ್ಟಾಗುವಂಗ ನಿಮ್ಮ ಆಡು ಭಾಷೆಯಲ್ಲಿ ಬರ್ದಾರ. ನಾ ಅದ್ರೊಳಗೆ ಏನಾರು ತಿದ್ದಿದ್ರೆ ಲೋಪಕ್ಕೈತಿ. ಹೆಂಡತಿ ಹೋಗಿ ಹೇಂತಿನ ಅಂತ ಅದನ್ನ ತಿದ್ದಿದಿಲ್ಲ, ನಾನು ಹೇಂತಿನ ಅಂತ ಬರೀರಿ. ಅದನ್ನ ನಿಮ್ಮ ಶಾಸ್ತ್ರೀಯ ಪ್ರಕ್ರಿಯೆಗಳಿಗೆ, ನಿಮ್ಮ ಸಾಹಿತ್ಯಕ್ಕೆ ಅನುಸಾರವಾಗಿ ತಿದ್ದಾಕ ಹೋಗ್ಬೇಡ್ರಿ ಅಂತ ಹೇಳಿ ಅದನ್ನ ವಾಪಸ್ ಕೊಟ್ರದು. ಅದಕ್ಕೆ ನಮಗೆ, ಯಾಕಂದ್ರೆ ಆಡು ಭಾಷೆ ಒಳಗೆ ನಮಗೆ ಅದು ಮನ ಮುಟ್ಟತತಿ. ನಮ್ಮ ಶಾಸ್ತ್ರೀಯ ಪ್ರಕ್ರಿಯೆಯನ್ನು ನಾವು ಬಳಸ್ಕೊಂಡಿವಂದ್ರೆ ಏನಾಕೈತಿ, ನಮಗೆ ತಿಳಿದಿಲ್ಲ ಏನು ಹೇಳ್ತಾರೋ ಏನು ಬಿಡ್ತಾರೋ ಅನ್ನೋದು ಗೊತ್ತು. ಅದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ಎಲ್ಲ ಮಹಾತ್ಮರು ನಮ್ಮ ಆಡು ಭಾಷೆಯೊಳಗೆ ನಮಗೆ ಇರುವಂಥ ದೋಷಗಳನ್ನು ಕಳೆಯಾಕ ಪ್ರಯತ್ನ ಮಾಡಿದ್ರು. ಅಂಥ ವಿಚಾರಗಳಲ್ಲಿ ನಾವು ಒತ್ತು ಕೊಟ್ಟು ನಾವು ಅದನ್ನ ಆಚರಣೆ ತಂದದ್ದಾದ್ರೆ ಈ ಜೀವನ ಸಾರ್ಥಕ ಆಕೈತಿ. ಇಲ್ಲಾಂದ್ರೆ ವ್ಯರ್ಥ ಹಂಗೆ ಹೋಗ್ಬಿಡ್ತೈತಿ. ಏನೋ ನಾಯಿ ನರಿ ಗುಬ್ಬಿ ಕೋಳಿಗಳು ಹೆಂಗೆ ಜೀವನ ಸಾಗಿಸ್ತಾವ ಹಂಗೆ ಹೋಗ್ಬಿಡ್ತೈತಿ. ಇದು ಬರೀ ಮಕ್ಕಳು ಮರಿ ಆಡೋದು, ಉಣ್ಣೋದು ತಿನ್ನೋದು, ಇದ್ರೊಳಗೆ ಸಂಸಾರ ಹಂಗೆ ಹೋಗ್ಬಿಡ್ತೈತಿ. ಇದನ್ನ ತಿಳಿದಾಗ ನಾನ್ಯಾರಂದು ವಿಚಾರಿಸಿ ತಿಳಿಯೇ ಮೊದಲು ಸಂಸಾರ ತನಗಿಲ್ಲ. ನಾನ್ಯಾರನ್ನೋದು ಒಂದ ವಿಚಾರ ಮಾಡ್ಬೇಕಾಯ್ತು ಇಲ್ಲಿ. ಅದನ್ನ ತಿಳಿಸ್ಕೊಟ್ರು ಎಲ್ಲ ಮಹಾತ್ಮರು, ಅನುಭವಿಗಳು. ನೀನ್ ಯಾರನ್ನೋದು ಒಂದ ವಿಚಾರ ಮಾಡಿಲ್ಲ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ. ಯಾಕಂದ್ರೆ ನೀ ಶಪಥ ಮಾಡಿ ಬಂದಿ, ಈ ಶರೀರವನ್ನು ಧಾರಣೆ ಮಾಡಿ ಹೊರಗೆ ಬರಬೇಕಾದ್ರೆ ನೀ ಶಪಥ ಮಾಡಿ ಬಂದಿ. ಈ ಕಾಯಜ ವಿರೋಧಿ ಆದಂತ ಇದನ್ನ ಗೆದ್ದು ಶಂಭುಲಿಂಗನನ್ನು ಒಲಿಸ್ಕೊಂಡು, ಆಶೆ ಆಮಿಷಗಳನ್ನು ದೂರ ಮಾಡ್ಕೊಂಡು ಆ ಶಂಭುಲಿಂಗನನ್ನು ಒಲಿಸ್ಕೊಂಡು ನಾನು ಇದನ್ನ ಮಾಡ್ತೀನಿ, ಮಾಯನ ಮೀರಿ ಈ ಭವನ ಗೆಲ್ಲುತ್ತೇನೆ ಅಂತ ಹೇಳಿ ನೀ ಶಪಥ ಮಾಡಿ ಬಂದಿ. ಈ ಹುಟ್ಟು ಸಾವುಗಳನ್ನ ಮೀರಿ ನಿಲ್ತೇನೆ ಅಂತ ಶಪಥ ಮಾಡಿ ಬಂದಿ. ಇದನ್ನ ಬಿಟ್ಟು ನೀ ಶಪಥವನ್ನ ಬಿಟ್ಟು ನೀ ಏನ್ ಮಾಡಾಕತ್ತಿ, ಅಜ್ಞಾನಿಗಳಂತೆ ವರ್ತನೆ ಮಾಡಾಕತ್ತಿ. ಅದ ಶಬ್ದ ಸ್ಪರ್ಶ ರೂಪ ರಸ ಗಂಧದೊಳಗೆ ನೀ ಸುಖವನ್ನ ಆರಿಸುಂಟಿ. ಅದರೊಳಗೆ ಸುಖವನ್ನು ಹುಡುಕಾಕ ಮನುಷ್ಯ ಜನ್ಮದ ಅವಶ್ಯಕತೆ ಏನಿತ್ತು? ಮನುಷ್ಯ ಜನ್ಮದ ಅವಶ್ಯಕತೆ ಅದಕ್ಕಾಗಿ ಬಂದಿಲ್ಲ, ತನ್ನನ್ನ ತಿಳ್ಕೊಳ್ಳೋ ಸಲುವಾಗಿ ಆ ಶಂಭುಲಿಂಗನನ್ನ ಒಲಿಸ್ಕೊಳೋದಂದ್ರೇನ ಆರು ಇರು ಅಂದನ ನಾನದನಿ ಅಂತ ತಿಳ್ಕೊಂಡು ಅದನ್ನು ಆ ಸ್ಥಿತಿಯೊಳಗೆ ಉಳ್ಕೊಳೋ ಸಲುವಾಗಿನ ಬಂದದ್ದು. ಅದನ್ನು ವ್ಯರ್ಥ ಮಾಡ್ದ, ಸುಮ್ಮನೆ ಕಾಲ ಕಳೆದ ನಿತ್ಯ ಆ ಸುಖದೊಳಗೆ ಇರುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗಿತ್ತು. ಅಂದಾಗ ಇದರ ಸಾರ್ಥಕತೆ. ಸುಮ್ಮನೆ ಏನೋ ಎಲ್ಲರೂ ಮಾಡ್ತಾರಂತ ಹಂಗ ಎಲ್ಲರೊಡನೆ ಹಂಗ ಅದನ್ನ ಮಾಡ್ಕೊಂತ ಹೋದ್ರೆ ವ್ಯರ್ಥ ಹೋಗ್ಬಿಡ್ತದೆ. ತಿಳಿದ್ಮೇಲೆ ಅದಕ್ಕೆ ಏನೋ ಲೌಕಿಕದೊಳಗಿದ್ದಾಗ ಏನೋ ಸ್ವಲ್ಪ ದೋಷಗಳಾಗಿರ್ತಾವ. ಆ ದೋಷಗಳನ್ನ ಮತ್ತೆ ಮರುಕಳಿಸದಂತೆ ತಿದ್ದುಕೊಂಡು
ಆಚರಣೆ ತರಂದಾಗ ಮಾತ್ರ ಈ ಜೀವನ ಸಾರ್ಥಕ ಆಕೈತಿ. ಆ ಗುರುಗಳು ಹೇಳಿಕೊಟ್ಟಂತ ವಿಚಾರಗಳನ್ನು ನಾವು ಆಚರಣೆ ತಂದಾಗ ನಾವು ಗುರು ಪೌರ್ಣಿಮವನ್ನು ಆಚರಣೆ ಮಾಡ್ದಂಗೆ ಆಕೈತಿ. ಯಾಕಂದ್ರೆ ಕತ್ತಲಿನಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಾವು ಸಾಗ್ಬೇಕಾಯ್ತು. ಏನೋ ಹಿಂದಿನ ಜನ್ಮದೊಳಗೆ ಅಜ್ಞಾನದಿಂದ ಏನೋ ಮಾಡ್ಕೊಂತ ಬಂದೀವಿ, ಇದು ಜ್ಞಾನದ ಕಡೆಗೆ ಹೋಗ್ತಕ್ಕಂಥ ಜನ್ಮ, ಅರಿವಿನ ಕಡೆ ಹೋಗ್ತಕ್ಕಂಥ ಜನ್ಮವನ್ನ ಸಾರ್ಥಕಗೊಳಿಸ್ಕೋಬೇಕಾಯ್ತು. ಸುಮ್ಮನೆ ಬಂದಿಲ್ಲ ಇದು. 84 ಲಕ್ಷ ಜೀವರಾಶಿ ಒಳಗೆ ಹಂಗ ಬಂದಿಲ್ಲ ಇದು. ಮಾನವ ಜನ್ಮ ದುರ್ಲಭ. ಅಂತ ಮಾನವ ಶರೀರವನ್ನು ಧಾರಣೆ ಮಾಡಿದಂದ್ರೆ ಒಳ್ಳೆ ವಿಚಾರಗಳನ್ನ, ಒಳ್ಳೆ ಆಚರಣೆಗಳನ್ನ ರೂಢಿಸ್ಕೊಂಡು ನನ್ನಲ್ಲಿರುವಂಥ ಆ ಅರಿವು ಇರುವ ಆನಂದ ಸ್ಥಿತಿನ ನಾನು ಅದೀನಿ, ನನಗನ್ಯವಾಗಿಲ್ಲ ಅಂತ ತಿಳ್ಕೊಂಡು ಆ ಸ್ಥಿತಿ ಒಳಗೆ ಉಳ್ಕೋಬೇಕಾಯ್ತಿ. ಅದಕ್ಕೆ ಈ ಶರೀರವನ್ನ ಉಪಯೋಗ ಮಾಡಿಕೊಂಡು ನಾವು ಮುಕ್ತರಾಗೋಣ ಅಂತೇಳಿ ನನ್ನ ಒಂದು ಎರಡು ಇಷ್ಟೆಲ್ಲ ಆಧ್ಯಾತ್ಮ ಜೀವಿಗಳಿಂದ, ಆಧ್ಯಾತ್ಮ ಗುರುಗಳಿಂದ ನಾವು ಕೇಳಬೇಕಾಗಿತ್ತು. ನಮ್ಮ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಮಾತ್ರ, ನಿಮ್ಮದು ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಇಂಥ ಪರಮ ಪೂಜ್ಯ ಬ್ರಹ್ಮನಿಷ್ಠ ಗುರುಗಳಿಂದ ಕೇಳಕ್ಕೆ ಸಾಧ್ಯತೆ ಅಂತೇಳಿ ಅದರ ಸ್ಪಷ್ಟ. ಅದಕ್ಕೆ ನೀವೆಲ್ಲರೂ ಇಲ್ಲಿ ಬಂದಂಥ ಬಗ್ಗೆ ಪುಣ್ಯ ಮಾಡಿರಿ ಅಂತ ಹೇಳ್ತಾ, ಇನ್ನು ಗುರುವಂದನೆಯನ್ನು ಹೇಳ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂಥ ಗುರುಗಳನ್ನು ಪಡೆದುಕೊಂಡಂತ ನಾವೆಲ್ಲರೂ ಧನ್ಯಗಳು.